ಬಿಲೋ 70 ತೆಗೆದಿರೋರು ಅನರ್ಹರು. Hey guys, welcome back to my YouTube channel. So guys, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಲೇಜ್ ಅಕೌಂಟೆಂಟ್ ಮುಖ್ಯ ಪರೀಕ್ಷೆ ಪೇಪರ್ 1 ಅಂಡ್ ಪೇಪರ್ 2 ಆಲ್ರೆಡಿ ಮುಗ್ದೋಗಿದೆ. ಸೊ ಅದರ ಒಂದು ಪ್ರೊವಿಷನಲ್ ಕೀ ಆನ್ಸರ್ಸ್ ಕೂಡ ಅಫಿಷಿಯಲ್ ಆಗಿ ಕೆ ಇಂದ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗೆ ಈ ಒಂದು ಪ್ರೊವಿಷನಲ್ ಕೀ ಆನ್ಸರ್ಸ್ ಅಲ್ಲಿ ಏನೇ ಒಂದು ಆಕ್ಷೇಪಣೆಗಳಿದ್ದಲ್ಲಿ ಸೊ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಒಂದು ಅವಕಾಶವನ್ನು ಕೊಟ್ಟಿದ್ರು. ಸೊ ಯಾರೆಲ್ಲ ಆಕ್ಷೇಪಣೆ ಸಲ್ಲಿಸಿದ್ರ, ಸೊ ಆಕ್ಷೇಪಣೆ ಯಾವ್ಯಾವ್ದು ಬಂದಿದಾವೆ, ಸೊ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಸೊ ಫೈನಲ್ ಕೀ ಆನ್ಸರ್ಸ್ ನ ಬಿಡುಗಡೆ ಮಾಡ್ತಾರೆ. ಓಕೆ, ಅದರಲ್ಲಿ ಏನಾದರೂ ಗ್ರೇಸ್ ಮಾರ್ಕ್ಸ್ ಇದ್ರೆ ಗ್ರೇಸ್ ಮಾರ್ಕ್ಸ್ ನ ಫೈನಲ್ ಕೀ ಆನ್ಸರ್ಸ್ ಅಲ್ಲಿ ಬಿಡುಗಡೆ ಮಾಡ್ತಾರೆ. ನಂತರ ಏನಾದರೂ ಕೀ ಆನ್ಸರ್ಸ್ ಯಾವ್ದಾದ್ರು ಚೇಂಜ್ ಆಗಿದಾವೆ ಇದ್ದಲ್ಲಿ ಸೊ ಅದು ಕೂಡ ಒಂದು ಅಫಿಷಿಯಲ್ ಆಗಿ ಕೆ ಇಂದ ಪ್ರಕಟ ಮಾಡ್ತಾರೆ. ಓಕೆ, ಸೊ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಒಂದು ಫೈನಲ್ ಕೀ ಆನ್ಸರ್ಸ್ ಬಂದ ನಂತರ ಇಮಿಡಿಯೇಟ್ ಆಗಿ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಅದರ ವಿಡಿಯೋ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ಫ್ರೆಂಡ್ಸ್, ಪೇಪರ್ 1 ಅಂಡ್ ಪೇಪರ್ 2 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ 70 ಮಾರ್ಕ್ಸ್ ನೀವು ತೆಗಿಲೇಬೇಕು. ಸೊ ಇದು ಸ್ವತಃ KEನವರೇ ಅವರ ಒಂದು ನೋಟಿಫಿಕೇಶನ್ ಅಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಮಾಹಿತಿನೂ ಕೂಡ ನೀಡಿದ್ದಾರೆ. ಓಕೆ, ಸೊ ನೀವು ಕನ್ಸಿಡರ್ ಆಗ್ಬೇಕಂದ್ರೆ, ನಿಮ್ಮ ಪೇಪರ್ಗಳು ಕನ್ಸಿಡರ್ ಮಾಡ್ಬೇಕಂದ್ರೆ, ಸೊ ನೀವು ಅರ್ಹರಾಗಬೇಕಂದ್ರೆ ಸೊ ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಸೇರಿ 70 ಮಾರ್ಕ್ಸ್ ಅಬೌವ್ ನೀವು ಸ್ಕೋರ್ ಮಾಡಲೇಬೇಕಾಗ್ತದೆ. ಸೊ ನೋಡಿ ಫ್ರೆಂಡ್ಸ್, ನೋಟಿಫಿಕೇಶನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಕೊಟ್ಟಿದ್ದಾರೆ, ಒಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ KE ಇಂದ. ಸೊ ಇಲ್ಲಿ ನೋಡ್ಬೋದು, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಸ್ಕೋರ್ ಮಾಡಲೇಬೇಕು. ಸೊ ಈಚ್ ಪೇಪರ್ ಇಂದ ಅಂದ್ರೆ 35 ಅಂಕ, ಸೊ 35% ಅಂಕ ಅಂತೂ ಕೂಡ ಎರಡು ಪೇಪರ್ ಸೇರಿ ಒಂದು 70 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಲೇಬೇಕು. ಸೊ ಬಿಲೋ 70 ಯಾರೆಲ್ಲ ತೆಗ್ದಿದ್ದೀರಾ, ಸೊ ಬಿಲೋ 70 ಯಾರೆಲ್ಲ ಸ್ಕೋರ್ ಮಾಡಿದ್ದೀರಾ, ಸೊ ಬಿಲೋ 70 ತೆಗ್ದಿರೋರು ಅನರ್ಹರು. ಸೊ ಅವರ ಒಂದು ಪೇಪರ್ನ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಕಡ್ಡಾಯವಾಗಿ ಅಂತ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮಸ್ಟ್ ಅಂಡ್ ಶುಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್, ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಒಂದು ಫಿಲ್ಟ್ರೇಷನ್ ಪ್ರೊಸೆಸ್ ನ ಅವರು ಹಾಕಿದ್ದಾರೆ. ಸೊ ಹಾಗೆ ಇನ್ನೂ ನೆಗೆಟಿವ್ ವ್ಯಾಲ್ಯೂಷನ್ಸ್ ಕೂಡ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಷ್ಟು ಅಂಕಗಳನ್ನು ಕೂಡ ಕಡಿತ ಮಾಡ್ತಾರೆ. ಸೊ ಇದರಿಂದ ತುಂಬಾ ಅಪ್ಲಿಕೇಶನ್ಸ್ಗಳು ಅಲ್ಲೇ ಫಿಲ್ಟರ್ ಆಗಿಬಿಡ್ತವೆ. ಓಕೆ, ಯಾಕಂದ್ರೆ 1,000 ಪೋಸ್ಟ್ಗೆ ಸರಿಸುಮಾರು 4 ಲಕ್ಷದಷ್ಟು ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ 80% ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, ಈ ಸಲ ಒಂದು ಪರೀಕ್ಷೆಯನ್ನ ಬರ್ದಿದ್ದಾರೆ. ಓಕೆ, ಸೊ ಈ ಒಂದು ನಿಟ್ಟಿನಲ್ಲಿ ಏನೋ ಒಂದು ಕಾಂಪಿಟೇಷನ್ ಲೆವೆಲ್ ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ಎಲ್ಲ ಒಂದು ಫಿಲ್ಟ್ರೇಷನ್ ಪ್ರೊಸೆಸ್ಗಳಲ್ಲಿ ಹೆಲ್ಪ್ ಆಗ್ತವೆ. ಸೊ ನೋಡಿ, ಇಲ್ಲಿ 1/4 ನೆಗೆಟಿವ್ ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಅಭ್ಯರ್ಥಿಗಳು ಇಲ್ಲಿ ಫಿಲ್ಟರ್ ಆಗ್ತಾರೆ. ಹಾಗೆ ಇಲ್ಲಿ 35% ಅಂಕಗಳಂತ ಹೇಳಿದ್ದಾರೆ. ಸೊ 70 ಮಾರ್ಕ್ಸ್ ಮಸ್ಟ್ ಅಂಡ್ ಶುಡ್ ತೆಗಿಲೇಬೇಕು. ಸೊ 70 ಮಾರ್ಕ್ಸ್ ಅಬೋವ್ ಇದ್ರೆ ಮಾತ್ರ ನಿಮ್ಮ ಒಂದು ಪೇಪರ್ ಅನ್ನ ಪರಿಗಣಿಸ್ತಾರೆ. ಓಕೆ, ಅದರ್ವೈಸ್ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಅನರ್ಹರು ಅಂತ ಹೇಳ್ಬಿಟ್ಟು ಆ ಒಂದು ಲಿಸ್ಟಿಗೆ ಹಾಕ್ತಾರೆ. ಸೊ 70 ಅಬೋವ್ ಮಾರ್ಕ್ಸ್ ನೀವು ತೆಗೆದ್ರೆ ಸೊ ನಿಮ್ಮನ್ನ ಅರ್ಹರು ಅಂತ ಹೇಳ್ಬಿಟ್ಟು ಒಂದು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಈ ರೀತಿ ಒಂದು ಫಿಲ್ಟ್ರೇಷನ್ ಪ್ರೊಸೆಸ್ ಇರುತ್ತೆ. ಸೊ ಪ್ರೊವಿಷನಲ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಆ ಬೇಸ್ ಮೇಲೆ ಯಾರು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬಹುದು. ಬಟ್ ದಟ್ ಈಸ್ ನಾಟ್ ಅ ಫೈನಲ್ ಕೀ ಆನ್ಸರ್ಸ್. ಓಕೆ, ಸೊ ಅದೊಂದು ಫೈನಲ್ ಕೀ ಆನ್ಸರ್ಸ್ ಆಗಿರೋದಿಲ್ಲ. ಯಾಕಂದ್ರೆ ಇನ್ನು ಫೈನಲ್ ಕೀ ಆನ್ಸರ್ಸ್ ಆಕ್ಷೇಪಣೆಗಳನ್ನು ವೆರಿಫೈ ಮಾಡಿದ ನಂತರ ಫೈನಲ್ ಕೀ ಆನ್ಸರ್ಸ್ ಬಿಡ್ತಾರೆ. ಸೊ ಇನ್ ಕೇಸ್ ಅದರಲ್ಲಿ ಏನಾದರೂ ಗ್ರೇಸ್ ಮಾರ್ಕ್ಸ್ ಏನಾದರೂ ಆ್ಯಡ್ ಆದರೆ ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾರಿಗೆ ಅಂತಂದ್ರೆ, ಸೊ ಯಾರು ಬಾರ್ಡರ್ಲಿ ಬಂದಿರ್ತಾರೆ 68, 69, ಸೊ ಈ ತರ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಸೊ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದು 70 ಅಟ್ಲೀಸ್ಟ್ ಒಂದು 70ಗೆ ರೀಚ್ ಆಗತ್ತೆ. ಸೊ ಅಲ್ಲಿ ಅವರ ಒಂದು ಪೇಪರ್ ಏನಾಗುತ್ತೆ ಕನ್ಸಿಡರ್ ಆಗುತ್ತೆ, ಅವರು ಅರ್ಹರಾಗ್ತಾರೆ. ಸೊ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾಗಿ ಇನ್ನು ಫೈನಲ್ ಕೀ ಆನ್ಸರ್ಸ್ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಸೊ ಇಮಿಡಿಯೇಟ್ ಆಗಿ ಅದರ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ರೀಚ್ ಆಗುತ್ತೆ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೋಡಿ ಫ್ರೆಂಡ್ಸ್, KE ಇಂದ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಓದ್ಕೊಳ್ಳಿ. ಸೊ ನೋಟಿಫಿಕೇಶನ್ ಯಾರೆಲ್ಲ ಓದಿಲ್ಲ ಮತ್ತೊಂದ್ಸಲ ಓದ್ಕೊಳ್ಳಿ, ಇದರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಓಕೆ, ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.